ಎಲ್ರಿಗೂ ನಮಸ್ಕಾರ. ಈ ದಿನದ IMA ಯೂಟ್ಯೂಬ್ ಚಾನಲ್ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಅರವಿಂದ ನಾರ್ ಅಂತ. ನಾನೊಬ್ಬ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ. ಸೊ ಈ ದಿನ ನಾನು ಕ್ಯಾನ್ಸರ್ ಬಗ್ಗೆ ಕೆಲವು ಬೇಸಿಕ್ ಥಿಂಗ್ಸ್ನ ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲರೂ ಆಗ್ಬೋದು ಅಥವಾ ಸಾರ್ವಜನಿಕರಿಗೆ ಎಲ್ಲರಿಗೂ ಇರೋ ಮೊದಲನೇ ಪ್ರಶ್ನೆ ಅಂತ ಅಂದರೆ ಕ್ಯಾನ್ಸರ್ ಅಂದರೆ ಏನು, ಯಾಕೆ ಕ್ಯಾನ್ಸರ್ ಬರುತ್ತೆ, ಏನಾದರೂ ಮಾಡಿ ಕ್ಯಾನ್ಸರ್ನ ತಡೆಗಟ್ಬೋದಾ, ಯಾವುದು ಮೇನ್ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಈ ಸ್ಟೇಜ್ಗಳು, ಆ ಸ್ಟೇಜು ಈ ಸ್ಟೇಜು 1, 2, 3, 4 ಇದಕ್ಕಿಂತ ಜಾಸ್ತಿ ಇದಾವ ಅಂತ ಅಂದ್ಬಿಟ್ಟು ಕೇಳೋರು, ಕ್ಯೂರ್ ಮಾಡ್ಬೋದಾ. ಮತ್ತೊಂದು ಪ್ರಶ್ನೆ, ನನಗೇ ಯಾಕೆ ಬಂತು, ನಮ್ಮ ಮನೇಲಿ ಯಾರಿಗೂ ಇಲ್ಲ, ನನಗೆ ಯಾಕೆ ಬಂತು ಅಂತ. ಈ ಕೆಲವು ಪ್ರಶ್ನೆಗಳಿಗೆ ಇವತ್ತು ಕೆಲವೊಂದಕ್ಕೆ ಅಟ್ಲೀಸ್ಟ್ ಉತ್ತರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ. ಮೊದಲನೇದಾಗಿ ಈ ಕ್ಯಾನ್ಸರ್ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತ ಅನ್ನೋದು ಮೇನ್ ಕಾರಣ ಬಂದು, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ 3 ಲಕ್ಷ ಜನ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ ಮತ್ತು ಅದರ ಡಬ್ಬಲ್ ಆಲ್ಮೋಸ್ಟ್ ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. ಸೊ ಇದೊಂದೇ ಕಾರಣ ಸಾಕು ಕ್ಯಾನ್ಸರ್ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತ ಅನ್ನೋಕ್ಕೆ. ಆ್ಯಂಡ್ ಅದರಲ್ಲಿ ಅಟ್ಲೀಸ್ಟ್ 60ರಿಂದ 80% ತಡೆಗಟ್ಟಬಹುದಾದಂತಹ ಕ್ಯಾನ್ಸರ್ಗಳು. ಈಗ ಮೊದಲನೇದಾಗಿ ಬಂದು ಕ್ಯಾನ್ಸರ್ ಅಂದರೆ ಏನು. ಕ್ಯಾನ್ಸರ್ ಅಂತಂದರೆ ಅದೇ ಒಂದು ಸಿಂಗಲ್ ಕಾಯಿಲೆ ಅಲ್ಲ. ಬಾಡಿಯ ಎಲ್ಲ ಆರ್ಗನ್ಗಳಲ್ಲೂ ಏನಾದರೂ ಅನವಶ್ಯಕವಾಗಿ ಅಥವಾ ಒಂದು ಕಂಟ್ರೋಲ್ ಇಲ್ದಲೇ ಬೆಳ್ಕೊಳ್ಳೋವಂಥ ಗಂಟುಗಳನ್ನು ಕ್ಯಾನ್ಸರ್ ಅಂತ ಅಂತೀವಿ. ಸೊ ಅದು ಕೈ ಆಗಿರ್ಬೋದು, ಬ್ರೆಸ್ಟ್ ಆಗಿರ್ಬೋದು, ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಶ್ವಾಸಕೋಶ ಇರ್ಬೋದು, ಕರಳು, ಲಿವರ್, ಕೊನೆಗೆ ಬ್ಲಡ್ ಕ್ಯಾನ್ಸರ್, ಈ ಥರ ಇದರಲ್ಲೇ ಮೋರ್ ದೆನ್ 200 ಟೈಪ್ಸ್ ಆಫ್ ಕ್ಯಾನ್ಸರ್ಗಳಿದ್ದಾವೆ. ಈಗ ಬಂದು ಯಾಕಾಗುತ್ತೆ, ನಾರ್ಮಲಿ ಸೆಲ್ಗಳೇನಿರ್ತವೆ ಅಥವಾ ಜೀವಕೋಶಗಳೇನಿರ್ತವೆ 1, 2 ಆಗಲಿಕ್ಕೆ, 2, 4 ಆಗಲಿಕ್ಕೆ ಒಂದು ಆರ್ಡರ್ ಆಗಿರುತ್ತೆ. ಸೊ ಆ ಆರ್ಡರ್ನ ನಮ್ಮ ಬಾಡಿನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದು ಇಷ್ಟೇ ಲೆವೆಲಲ್ಲಿ ಆಗಬೇಕು, ಇಷ್ಟು ದಿನಕ್ಕೆ ಇಷ್ಟು ಡಿವೈಡ್ ಆಗಬೇಕು, ಇಷ್ಟು ವಯಸ್ಸಾದಮೇಲೆ ಅವೆಲ್ಲ ಸೆತೋಗಬೇಕು ಅಂತ ಇಲ್ಲ. ಸೊ ಆ ಕಂಟ್ರೋಲನ್ನು ತಪ್ಪಿ ಮುಂದೆ ಹೋಯ್ತು ಅಂತಂದರೆ ಅದನ್ನು ಕ್ಯಾನ್ಸರ್ ಅಂತ ಅಂತೀವಿ. ಈ ಜಾಗದಲ್ಲಿ ಇರಬೇಕಾಗಿದ್ದ ಒಂದು ಕೋಶ ಬೇರೆ ಜಾಗಕ್ಕೆ, ಅದಿರಬಾರ್ದಾಗಿದ್ದ ಜಾಗಕ್ಕೆ ಹೋಗಿ ಬೆಳ್ಕೊಂತು, ಅದನ್ನು ಕ್ಯಾನ್ಸರ್ದು ಕೆಲವು ಸ್ಟೇಜ್ಗಳು. ನಂತರ ಬಂದು ಕ್ಯಾನ್ಸರ್ನ ಕಾರಣಗಳೇನೇನಿರ್ಬೋದು. ಸೊ ಕಾರಣಗಳಿಗೆ ಬಂದು ನಾವು ಯಾವುದು ಮಾಡಿಫೈ ಮಾಡಬಹುದು ಅಂದರೆ ನಮ್ಮ ಚೇಂಜ್ ಅದನ್ನು ತಡೆಗಟ್ಟಬಹುದಾಗಿರೋಂಥ ಕಾರಣಗಳು ಅಥವಾ ಮಾಡಿಫೈ ಮಾಡಲಿಕ್ಕಾಗದೇ ಇರೋಂಥ ಕಾರಣಗಳು ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ಮಾಡಿಫೈ ಮಾಡೋಕ್ಕೆ ಯಾವುದಕ್ಕೆ ಆಗಲ್ಲ ಅಂತ, ಮೇನ್ಲಿ ಜೆನೆಟಿಕ್ಸ್ ಅಥವಾ ಹೆರಿಡಿಟ್ರಿ ಅಂತ ಏನಂತೀವಿ. ಸೊ ನಮ್ಮ ಈ ಕ್ಯಾನ್ಸರ್ಗಳಲ್ಲಿ 5ರಿಂದ 10% ಕ್ಯಾನ್ಸರ್ಗಳು ಹೆರಿಡಿಟ್ರಿ ಕಾರಣ ಅಂತ ಅಂತೀವಿ. ಈಗ ಅಪ್ಪ ಅಮ್ಮನ, ಅಜ್ಜಿ ತಾತನ ಚೇಂಜ್ ಮಾಡೋಕ್ಕಾಗಲ್ಲ ಏನಿವೆ. ಸೊ ಅದು ಒಂದು ನಾನ್ ಮಾಡಿಫೈಯಬಲ್ ಕಾಸ್. ಎರಡನೇದಾಗಿ ಬಂದು ಏಜ್, ಬೇಕೋ ಬೇಡವೋ ವರ್ಷ ಏಜ್ ಆಗ್ತಾನೆ ಇರ್ತೀವಿ. ಏಜ್ ಆದಂಗೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಬಂದು ಸೆಕ್ಸ್, ಅದನ್ನು ಕೂಡ ಮೋಸ್ಟ್ ಆಫ್ ದ ಟೈಮ್ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಸೊ ಕೆಲವು ಕ್ಯಾನ್ಸರ್ಗಳು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ್ದು, ಅದು ಹೆಂಗಸರಿಗೆ ಬರ್ತದೆ. ಇನ್ನು ಕೆಲವು ಇಬ್ಬರಿಗೂ ಬರ್ಬೋದಾದಂಥ ಕ್ಯಾನ್ಸರ್ಗಳು ಗಂಡಸರಿಗೆ ಜಾಸ್ತಿ, ಹೆಂಗಸರಿಗೆ ಕಮ್ಮಿ ಅಂತ ಇರುತ್ತೆ. ಇದನ್ನು ಅಲ್ಲದೇ ಮಾಡಿಫೈ ಮಾಡಬಹುದಾಗಿರೋಂಥ ಕ್ಯಾನ್ಸರ್ಗಳು, ಮೋರ್ ದೆನ್ 80% ಕ್ಯಾನ್ಸರ್ಗಳನ್ನು ಮಾಡಿಫೈ ಮಾಡ್ಬೋದಾಗಿರೋಂಥ ಕಾರಣ ಎಸ್ಪೆಷಲಿ ಗಂಡಸರಲ್ಲಿ. ಹೆಂಗಸರಿಗಿಂತ ಗಂಡಸರಲ್ಲಿ ಮೇನ್ ಕಾರಣ ಅಂತಂದರೆ ಟೊಬ್ಯಾಕೋ. ಈ ಟೊಬ್ಯಾಕೋ ಐದರ್ ಸ್ಮೋಕಿಂಗ್ ಅಂತಂದರೆ ಟೊಬ್ಯಾಕೋ ಅಂತ ಅಂತೀವಿ, ಅಂದರೆ ಸಿಗರೇಟು, ಬೀಡಿ ಇದು. ಎರಡನೇದಾಗಿ ನಾನ್ ಸ್ಮೋಕಿಂಗ್ ನಿಕೋಟಿನ್ ಅಥವಾ ಈ ತಂಬಾಕು ತಿಂತಾರಲ್ಲ, ಗುಟ್ಕಾ, ಪಾನ್, ಅವುಗಳು. ಇನ್ನು ಬರೀ ಎಲೆ ಅಡಿಕೆ ಎಷ್ಟೊಂದು ಕಾರಣಗಳಲ್ಲಿ, ಅಂದರೆ ಕೆಲವು ಕಡೆ ಅದು ಕಾರಣ ಅಲ್ಲ ಅಂತಂದ್ರೂ ಆಲ್ಮೋಸ್ಟ್ ಎಲ್ಲ ಸ್ಟಡಿಗಳಲ್ಲೂ ಕೂಡ ಅದು ಒಂದು ಕಾರಣ ಅಥವಾ ಅದು ಬೇರೆ ಕಾರಣಗಳಿಗೆ ಅಡಿಟಿವ್ ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಬಂದು ನಮ್ಮ ಲೈಫ್ ಸ್ಟೈಲ್, ಊಟ, ವ್ಯಾಯಾಮ, ಮತ್ತು ಎಷ್ಟು ಸ್ಟ್ರೆಸ್ ತೊಗೋತೀವಿ, ಮತ್ತು ಎಷ್ಟು ಬೊಜ್ಜು, ಇವೆಲ್ಲದನ್ನು ಕೂಡ ಕ್ಯಾನ್ಸರ್ಗೆ ಮೇನ್ ಕಾರಣಗಳಾಗ್ತದೆ. ಇನ್ನೊಂದು ಮರ್ತಿದ್ದು, ಆಲ್ಕೋಹಾಲ್. ಕೆಲವು ಕ್ಯಾನ್ಸರ್ಗಳಿಗೆ, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ಗೆ, ಮತ್ತು ಇನ್ನು ಕೆಲವು ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಇರ್ಬೋದು, ಈವನ್ ಬ್ರೆಸ್ಟ್ ಕ್ಯಾನ್ಸರ್ಗೂ ಕೂಡ ಆಲ್ಕೋಹಾಲ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ಇವೆರಡು ನಿಯಮಿತ ವ್ಯಾಯಾಮ, ಊಟ, ಇವೆಲ್ಲದರಿಂದನೂ ಮತ್ತು ಈ ಕೆಲವು ಕಾರಣಗಳೇನಿತ್ತು ಟೊಬ್ಯಾಕೋ ಮತ್ತು ಆಲ್ಕೋಹಾಲಿಂದ ದೂರ ಇರೋದ್ರಿಂದ ಮೋಸ್ಟ್ ಆಫ್ ದ ಕ್ಯಾನ್ಸರ್ನ ನಾವು ತಡೆಗಟ್ಬೋದು.
ಈಗ ಅದಾದಮೇಲೆ ಯಾವುದು ಮೇನ್ ಕ್ಯಾನ್ಸರ್ಗಳು ಬರೋದು ಅಂತ ಹೆಂಗಸರಲ್ಲಿ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಅಂತ, ಗರ್ಭಕೋಶದ ಕ್ಯಾನ್ಸರ್ ಫಸ್ಟ್ ರೀಸನ್, ಅಥವಾ ಗರ್ಭಕೋಶದ ತುಟಿ ಅಂತ ಅಂತೀವಿ, ಅಂದರೆ ಕೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ. ಅದಲ್ಲದೆ ಇವಾಗ ಅಂತಂದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಮುಂಚೆ ಜಾಸ್ತಿ ಇರ್ತಿತ್ತು, ಇವಾಗ ನಾವು ಕೂಡ ಡೆವಲಪ್ಡ್ ಆಗ್ತಾ ಇರೋದ್ರಿಂದ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನಂತೀವಿ ಅದೊಂದು ಮುಖ್ಯ ಕಾರಣ. ಅದು ಬಂದು ಗಂಡಸರಲ್ಲಿ. ಸೊ ಗಂಡಸರಲ್ಲಿ ಈ ಸ್ಮೋಕಿಂಗ್ ಹ್ಯಾಬಿಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಅಂದರೆ ಬಾಯಿಯ ಕ್ಯಾನ್ಸರ್, ಬಾಯಿ ಮತ್ತು ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು. ಎರಡನೇದಾಗಿ ಲಿವರ್ ಕ್ಯಾನ್ಸರ್. ಈ ಇಷ್ಟು ಕ್ಯಾನ್ಸರ್ಗಳು ನಮ್ಮ ದೇಶದಲ್ಲಿ ಮತ್ತು ಮೋಸ್ಟ್ ಆಫ್ ದ ಹೊರ ದೇಶದಲ್ಲೂ ಕೂಡ ಇರುವಂಥ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಈಗ ಬಂದು ಅದರ ಸಿಮ್ಟಮ್ಸ್ ಏನು, ಮೇನ್ ಸಿಮ್ಟಮ್ಸ್ ಏನು, ಎಲ್ಲವೂ ನಾವು ಒಂದೇ ಇದರಲ್ಲಿ ಕವರ್ ಮಾಡೋಕ್ಕಾಗದೇ ಇದ್ರೂ ಮೇನ್ ಸಿಮ್ಟಮ್ಸ್ ಏನು ಅನ್ನೋದನ್ನ ನೋಡುವ. ಈಗ ಬಾಯಲ್ಲಿ ಹುಣ್ಣು ಅಥವಾ ಅಲ್ಸರ್ ಅಂತ ಏನಂತೀವಿ, ನಾನ್ ಹೀಲಿಂಗ್ ಅಲ್ಸರ್, ಅಂದರೆ ಗುಣ ಆಗ್ತಾ ಇಲ್ದಿರೋದು, ಏನೋ ಆಫ್ಟರ್ಸ್ ಅಲ್ಸರ್ ಅಂತ ಏನಿದೆ, ಉಷ್ಣದ ಬೊಕ್ಕೆ ಅಂತ ಹೇಳ್ತೀವಲ್ಲ, ಅವೆಲ್ಲ ಆಯಿತು ಅಂತಂದರೆ ವಿತಿನ್ 1 ವೀಕ್ ದಿ ಶುಡ್ ಕಮ್ಮಿ ಆಗಬೇಕು. ಅಥವಾ ನಾಲ್ಗೆ ಕಚ್ಕೊಂಡು ಆ ಥರದ ಅಲ್ಸರ್ಗಳು, ಬೇರೆ ಏನೋ ಇನ್ಫೆಕ್ಷನ್ಗಾಗಿದ್ದ ಅಲ್ಸರ್ಗಳು 1 ವಾರ ಮ್ಯಾಕ್ಸಿಮಮ್ 10 ಡೇಸಲ್ಲಿ ಹೋಗಬೇಕು. ಆ ಥರ ಹೋಗದೇ ಇರೋವಂಥ ಅಲ್ಸರ್ ಇರ್ಬೋದು ಅಥವಾ ಗಂಟುಗಳಿರ್ಬೋದು, ಇವು ಬಾಯಿಯ ಕ್ಯಾನ್ಸರ್ ಲಕ್ಷಣ ಇರಬಹುದು. ಅಲ್ಲಾಡ್ತಾ ಇರೋದು, ಇಷ್ಟು ದಿನ ಇಲ್ಲದಲ್ಲೂ ಅಸ್ವಾಭಾವಿಕವಾಗಿ ಅಲ್ಲಾಡ್ತಾ ಇರೋದು, ಅದಲ್ದಲೇ ಯಾವುದೋ ಒಂದು ಗಂಟು ಅಂದರೆ ಅಲ್ಸರ್ ಥರ ಇಲ್ಲದೆ ಇದ್ರೂ ಗಟ್ಟಿ ಗಂಟು ರೀಸೆಂಟಾಗಿ ಚೇಂಜ್ ಆಗಿರೋವಂಥದ್ದು, ಗಂಟ್ಲಲ್ಲಿ ಗಂಟುಗಳು, ಇನ್ನು ಬಂದು ಧ್ವನಿ ಚೇಂಜ್ ಆಗಿರೋವಂಥದ್ದು, ಇನ್ನು ಕೆಲವು ಗಂಟ್ಲು ಇದರಲ್ಲಿ ಕಾರಣ ಇಲ್ದಲೇ ಧ್ವನಿ ಚೇಂಜ್ ಆಗಿರೋದಿರ್ಬೋದು, ಆಮೇಲಿಂದ ಊಟ ನುಂಗ್ಲಿಕ್ಕೆ ಆಗ್ತಾ ಇಲ್ಲದೆ ಇರೋದಿರ್ಬೋದು. ಇವು ಮೇನು ನಮ್ಮ ಗಂಟ್ಲು ಮತ್ತು ಬಾಯಿ ಕ್ಯಾನ್ಸರ್ನ ಲಕ್ಷಣಗಳು. ಇನ್ನು ಕೆಳಗಡೆ ಬಂತು ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್, ಇದೇ ಒಂದು ಸ್ಪೆಷಲ್ ಟಾಪಿಕ್ ಆಗುತ್ತೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಮೇನ್ಲಿ ಸ್ತನದಲ್ಲಿ ಯಾವುದಾದ್ರೂ ಅಸಹಜ ಗೆಡ್ಡೆ, ಎಸ್ಪೆಷಲಿ ಅದು ಮೂಮೆಂಟ್ ಇಲ್ಲದೆ ಇರೋ ಅಂಥದ್ದು, ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು, ಮತ್ತು ತೊಟ್ಟಿನಿಂದ ರಕ್ತ ಅಥವಾ ನೀರು ಥರ ಬರುವಂಥದ್ದು, ಕಂಕ್ಳಲ್ಲಿ ಗಂಟುಗಳು, ಮತ್ತು ನಿಪ್ಪಲ್ ಏನು ತೊಟ್ಟಿರುತ್ತೆ ಅದು ಹಿಂದೆ ಹೋಗಿರೋವಂಥದ್ದು, ಇವೆಲ್ಲವೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಇನ್ನು ತುಂಬ ಬಿಡಿ ಸಿಗರೇಟು ಸೇದ್ತಾ ಇರೋರಿಗೆ, ಬೇರೆಯವ್ರಿಗೂ ಇರ್ಬೋದು, ಬಟ್ ಜಾಸ್ತಿ ಕಾಮನ್ ಇರೋದು ಬಿಡಿ ಸಿಗರೇಟ್ ಸೇದೋವಂಥವ್ರಿಗೆ ಶ್ವಾಸಕೋಶದ ಕ್ಯಾನ್ಸರ್. ಯಾವುದೇ ಕಾರಣಗಳಿಲ್ದಲೇ ತುಂಬ ವಾರಗಳ ತನಕ ಕೆಮ್ಮು, ಕಫದಲ್ಲಿ ರಕ್ತ, ಇವೆರಡು ಮೇನ್ ರೀಸನ್ ಅಂತೀವಿ. ಇನ್ನು ಉಳಿದಿದ್ದೆಲ್ಲ ಉಸಿರಾಡಕ್ಕೆ ತೊಂದರೆ, ಅವೆಲ್ಲ ಲಾಸ್ಟ್. ಇನ್ನು ಹೊಟ್ಟೆಯ ಕ್ಯಾನ್ಸರಿಗೆ ಬಂದು ವಾಂತಿ, ಏನು ಸ್ವಲ್ಪ ತಿಂತು ಅಂತಂದ್ರೂ ಹೊಟ್ಟೆ ತುಂಬ್ದಂಗೆ ಆಗೋದು ಮತ್ತು ವಾಂತಿ. ಇನ್ನು ಉಳಿದಂಗೆ ಯಾವುದೇ ರಂಧ್ರಗಳಲ್ಲೂ ರಕ್ತ ಬರುವಂಥದ್ದು, ಮೋಷನಲ್ಲಿ ರಕ್ತ ಬರೋದಿರ್ಬೋದು, ಮೂತ್ರದಲ್ಲಿ ರಕ್ತ ಬರುವಂಥದ್ದು ಇರ್ಬೋದು, ಅಥವಾ ಗರ್ಭಕೋಶದಿಂದ ಮೂತ್ರ ಮಾಡೋ ಜಾಗದಲ್ಲಿ ರಕ್ತ ಇರೋಂಥದ್ದಿರ್ಬೋದು. ಅದು ಬಿಟ್ಟು ಒಂದು ಸತಿ ಮುಟ್ಟಾಗೋದು ನಿಂತ ಮೇಲೆ, ಮುಟ್ಟಾಗೋದು 45-50 ವರ್ಷಕ್ಕೆ ನಿಲ್ಲಬೇಕು, ಅದು ನಿಂತಾಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಬ್ಲೀಡಿಂಗ್ ಅಥವಾ ಏನು ತಿಂಗಳ ಮುಟ್ಟಾಗೋಂಥದ್ದು ಏನಾದ್ರು ಮತ್ತೆ 1-2 ತಿಂಗಳು ಸ್ಪಾಟಿಂಗ್ ಆಯಿತು ಅಂತಂದರೆ ಅವು ಕೂಡ ಗರ್ಭಕೋಶದ ಕೆಲವು ತೊಂದರೆಗಳದ್ದು ಸೈನ್ಸ್. ಸೊ ಆವಾಗ ನಾವು ಆದಷ್ಟು ಜೋಪಾನವಾಗಿರಬೇಕು ಮತ್ತು ವೈದ್ಯಕೀಯ ಸಲಹೆಯನ್ನು ಪಡ್ಕೋಬೇಕಾಗ್ತದೆ. ಇದಾದ ನಂತರ ಮೋಸ್ಟ್ ಆಫ್ ದ ಕ್ಯಾನ್ಸರ್ಗಳನ್ನು ನಾವು ಸ್ಟೇಜ್ 1, 2, 3, 4 ಅಂತ 4 ಸ್ಟೇಜಲ್ಲಿ ಡಿವೈಡ್ ಮಾಡ್ತೀವಿ. ಕೆಲವಕ್ಕೆ ಬರೀ 2 ಇದೆ, ಕೆಲವಕ್ಕೆ 5 ಇದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ 4 ಅಂತ ಅಂದ್ಬಿಟ್ಟು. ಮೊದಲನೇ ಸ್ಟೇಜ್ ಅಂತಂದರೆ ಯೂಶ್ವಲಿ ಆ ಜಾಗದಲ್ಲಿ ಮಾತ್ರ ಇರುವಂಥದ್ದು, ಸೊ ಮೋಸ್ಟ್ ಆಫ್ ದ ಟೈಮ್ ಕ್ಯೂರಬಲ್. ಎರಡನೇದರಲ್ಲಿ ಸ್ವಲ್ಪ ಬೆಳೆದಿರುವಂಥದ್ದು. ಮೂರನೇದಲ್ಲಿ ಲೋಕಲಿ ಅಡ್ವಾನ್ಸ್ಡ್, ಅಲ್ಲೇ ಪಕ್ಕದಲ್ಲಿ ಜಾಸ್ತಿ ಬೆಳೆದಿರೋದು ಅಥವಾ ಮುಖ್ಯ ಆರ್ಗನ್ಸ್ಗೆ ಪಕ್ಕದಲ್ಲಿ ಹರಡಿರ್ಬೋದು, ಇಲ್ಲ ಬೇರೆ ಕಡೆ ಪಕ್ಕದಲ್ಲಿ ಹರಡಿರೋವಂಥದ್ದು. 4ನೇ ಸ್ಟೇಜ್ ಅಂತಂದರೆ ಯೂಶ್ವಲಿ ಒಂದು ಆರ್ಗನಲ್ಲಿದ್ದು ಬೇರೆ ಕಡೆಗೆ ಹೋಗಿದ್ರೆ, ಈಗ ಯಾವುದೋ ಅನ್ನನಾಳದ ಕ್ಯಾನ್ಸರ್ ಅಂದ್ಕೊಳ್ಳಿ, ಅಲ್ಲಿಂದ ಲಿವರ್ಗೆ ಹೋಯ್ತು, ಕಿಡ್ನಿ ಕ್ಯಾನ್ಸರ್ ಶ್ವಾಸಕೋಶಕ್ಕೆ ಹೋಯ್ತು, ಮೂಳೆಗೆ ಹೋಯ್ತು ಅಂತಂದರೆ ಅಂಥದನ್ನು ನಾವು ಸ್ಟೇಜ್ 4 ಅಂತೀವಿ. ಟ್ರೀಟ್ಮೆಂಟ್ ಸಹ ಹಾಗೇ ಇರುತ್ತೆ. ಎಲ್ಲ ಕ್ಯಾನ್ಸರ್ಗಳಿಗೂ ಒಂದೇ ಥರ ಟ್ರೀಟ್ಮೆಂಟ್ ಇರಲ್ಲ. ಎಲ್ಲ ಕ್ಯಾನ್ಸರ್ಗಳದ್ದು ಟ್ರೀಟ್ಮೆಂಟ್ ಆಮೇಲೆ ಪ್ರೋಗ್ನೋಸಿಸ್ ಅಂತ, ಅಂದರೆ ಎಷ್ಟು ಗುಣ ಆಗೋ ಚಾನ್ಸಸ್ ಇದೆ ಅಂತ ಅನ್ನೋದು ಕೂಡ ಒಂದೇ ಥರ ಇರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಕ್ಯಾನ್ಸರ್ 1ನೇ ಸ್ಟೇಜು 2ನೇ ಸ್ಟೇಜಲ್ಲಿ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ. 3ನೇ ಸ್ಟೇಜಲ್ಲಿ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಸ್ಟಿಲ್ ಪಾಸಿಬಲ್. 4ನೇ ಸ್ಟೇಜಲ್ಲಿ ಯೂಶ್ವಲಿ ಕ್ಯೂರ್ ಮಾಡೋದು ಕಷ್ಟ ಅಥವಾ ಆಲ್ಮೋಸ್ಟ್ ಆಗಲ್ಲ ಅಂತ ಹೇಳ್ಬೋದು. ಅವ್ರಿಗೇನಿದ್ರೂ ಇನ್ನು ತೊಂದರೆಗಳಾಗದೇ ಇರೋ ಥರ ಅಥವಾ ಅದ್ರದ್ದೇನು ಸಿಂಪ್ಟಮ್ಸ್ ಇದೆ ಅದನ್ನು ನಾವು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಕ್ಯಾನ್ಸರ್ಗೆ ಯಾವ್ಯಾವ ಥರ ಕಂಡುಹಿಡಿಯೋದು ಅದನ್ನೆಲ್ಲ ಮತ್ತೆ ಮಾತಾಡುವ. ಚಿಕಿತ್ಸೆ ಬಂದು ಯೂಶ್ವಲಿ 3 ಥರ ಇರುತ್ತೆ. ಒಂದು ಕೀಮೊಥೆರಪಿ ಅಥವಾ ಏನು ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಗಳನ್ನು ಕೊಡುವಂಥದ್ದು, ಅದರಲ್ಲಿ ಕೆಲವು ಇಮ್ಯುನೊಥೆರಪಿ, ಟಾರ್ಗೆಟ್ ಥೆರಪಿ ಅಂತ ಎಲ್ಲ ಬರುತ್ತೆ. ಎರಡನೇದಾಗಿ ಬಂದು ಶಸ್ತ್ರಚಿಕಿತ್ಸೆ, ಯಾವ ಆರ್ಗನಲ್ಲಿದೆ ಅದನ್ನು ಪೂರ್ತಿ ತೆಗಿಯೋಕ್ಕಾಯ್ತು ಅಂತಂದರೆ ಆ ಥರ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರ್ಬೋದು. ಮೂರನೇದಾಗಿ ರೇಡಿಯೇಷನ್.
ಅಂದರೆ ವಿಕಿರಣ ಚಿಕಿತ್ಸೆ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಇನಿಷಿಯಲ್ ಸ್ಟೇಜಸಲ್ಲಿ ಯಾವುದಾದ್ರೂ ಒಂದು ವಿಧಾನ ಅಥವಾ 2 ವಿಧಾನದಲ್ಲಿ ಸಾಕಾಗ್ತದೆ. ಸ್ಟೇಜ್ ಜಾಸ್ತಿ ಆದಂಗೆ 2 ಮತ್ತು 3ನೇ ಸ್ಟೇಜಲ್ಲಿ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ವಿಧದ ಈ 3 ಕೂಡ ಒಂದಾದ್ಮೇಲೆ ಒಂದು, ಐದರ ಒಂದು ಸಲ ಕೀಮೋಥೆರಪಿ ಫಸ್ಟ್ ಇರ್ಬೋದು, ಆಮೇಲೆ ಸರ್ಜರಿ ಇರ್ಬೋದು, ಅಥವಾ ರೇಡಿಯೇಷನ್ ಕೊಟ್ಟು ಸರ್ಜರಿ ಇರ್ಬೋದು, ಸರ್ಜರಿ ಮಾಡಿ ರೇಡಿಯೇಷನ್ ಇರ್ಬೋದು, ಈ ಥರ ಎಲ್ಲ ಡಿಫ್ರೆಂಟ್ ಪರ್ಮುಟೇಷನ್ ಕಾಂಬಿನೇಷನ್ ಅಂತೀವಿ, ಆ ಥರ ಮಾಡಿ ಚಿಕಿತ್ಸೆ ಕೊಡಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಟಿಮೇಟ್ಲಿ ಹೇಳಬೇಕು ಅಂತಂತಂದರೆ ಯಾರೋ ಹೇಳ್ತಿದ್ದ ಥರ ಇದು ರೋಗಿಯ ಬಲ ಮತ್ತು ರೋಗದ ಬಲ, ಏನು ಆ ಕಾಯಿಲೆಗೆ ಎಷ್ಟು ಶಕ್ತಿ ಇದೆ ಮತ್ತು ಪೇಷಂಟ್ಗೆ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಎಷ್ಟು ಗುಣ ಆಗ್ತಾರೆ ಅಂತ ಅನ್ನೋದು. ನಾವು ಆಮೇಲೆ ವೈದ್ಯರಿರ್ಬೋದು ಅಥವಾ ಪೇಷಂಟ್ ಅಟೆಂಡರ್ಸ್ ಇರ್ಬೋದು, ನಾವೆಲ್ಲ ರೋಗಿಯ ಕಡೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಹೊರತು ನಾವೇ ಫೈಟ್ ಮಾಡ್ತಾ ಇರೋದಲ್ಲ. ಇಲ್ಲಿ ಫೈಟ್ ಆಗ್ತಿರೋದು ಬರೀ ರೋಗಿ ಮತ್ತು ರೋಗದ ಬಗ್ಗೆ. ಸೊ ಯಾರು ಶಕ್ತಿ ಇರ್ತಾರೆ, ಕೆಲವು ಸತಿ ಎಂಥದೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಶಕ್ತಿನೇ ಜಾಸ್ತಿ ಇರ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕೆಲವು ವಿಷಯಗಳನ್ನು ನಾವು ಇನ್ನೊಂದು ಸಂಚಿಕೆಯಲ್ಲಿ ಹಂಚ್ಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕೆಲವು ವಿಷಯಗಳನ್ನು ನಾವು ಇನ್ನೊಂದು ಸಂಚಿಕೆಯಲ್ಲಿ ಹಂಚ್ಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದಗಳು.